ಹೀಗೆ ಎಂಟ್ರೆನ್ಸಿಂದ ಒಳಗಡೆ ಬಂದಾಗ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಗುವುದು ಒಂದು ದೊಡ್ಡವಾದ ಗುಹೆ. ಈ ಗುಹೆಯಲ್ಲಿ ಎಂಟ್ರಿ ಆದಾಗ ಹಾಗೆಯೇ ಮುಂದ್ಗಡೆ ಹೋಗಬೇಕು. ಮುಂದ್ಗಡೆ ಹೋಗಿ ಹೀಗೆ ಸ್ವಲ್ಪ ಮುಂದ್ಗಡೆ ಹೋದಾಗ ನಮಗೆ ಸಿಗುವುದು ಒಂದು ದೊಡ್ಡವಾದ ಒಂದು ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ನಲ್ಲಿ ಮೇಲ್ಗಡೆಯಿಂದ ನೀರು ಬಿಡ್ತಾ ಇರುತ್ತೆ. ಹೀಗೆ ಕೆಳಗಡೆ ಒಂದು ನದಿ ಇರುತ್ತೆ. ನಂತರ ಈ ಎಡಭಾಗದಲ್ಲಿ ನೀರು ಬೀಳ್ತಾ ಇರುತ್ತೆ. ನಾವು ಬಲಭಾಗದಿಂದ ಹೀಗೆ ಮುಂದ್ಗಡೆ ಹೋದಾಗ ನಮಗೆ ಸಿಗುವುದು ಒಂದು ದೊಡ್ಡ ಬ್ರಿಡ್ಜ್. ಈ ಬ್ರಿಡ್ಜ್ ಮೂಲಕ ಹೀಗೆ ದಾಟ್ಕೊಂಡು ಈ ಕಡೆ ಕಾಡಿರುತ್ತೆ ದೊಡ್ಡದಾಗಿ. ಈ ಕಡೆ ಎಲ್ಲ ಕಾಡಿನ ಮೂಲಕ ನಾವು ಹೀಗೆ ಬಂದಾಗ ಕಾಡಿನಿಂದ ಬೆಟ್ಟಕ್ಕೆ ಹೋಗುವ ದಾರಿ ಇದು. ಈ ದಾರಿಯ ಮುಖಾಂತರ ನಾವು ಹೋದಾಗ ಬೆಟ್ಟಕ್ಕೆ ಏರುವ ಸ್ಥಳ ಸಿಗುತ್ತೆ. ಈ ಸ್ಥಳದಿಂದ ನಾವು ಹೀಗೆ ಮುಂದ್ಗಡೆ ಹೋದಾಗ ಇದು ಬೆಟ್ಟಕ್ಕೆ ಏರುವ ಸ್ಥಳ. ಈ ಬೆಟ್ಟಕ್ಕೆ ಏರಿ ಒಟ್ಟಲ್ಲಿ ನಾವು ವೀಕ್ಷಿಸಿದಾಗ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಹಾಗೂ ಈ ಕಂಬಿಯ ಹತ್ತಿರ ಜೇನುಗೂಡುಗಳು ಕಾಣಿಸುತ್ತವೆ. ಆದರೆ ಇನ್ನೂ ಏನು ರೆಡಿ ಆಗಿಲ್ಲ, ರೆಡಿ ಮಾಡಬೇಕು. ನಂತರ ಇಲ್ಲಿ ಸ್ಟೆಪ್ ಇದೆ. ಈ ಸ್ಟೆಪ್ ಮುಖಾಂತರ ಕೆಳಗಡೆ ಇಳಿದುಕೊಂಡು ಇಲ್ಲಿ ಸ್ಟೆಪ್ ಕಾಣಿಸ್ತಾ ಇದೆ. ಇಲ್ಲಿಂದ ಹಾಗೇ ಕೆಳಗಡೆ ಇಳ್ಕೊಂಡು ಆ ಪ್ಲ್ಯಾಟ್ಫಾರ್ಮ್ನಿಂದ ಕೆಳಗಡೆ ಹಿಡಿದಾಗ ಇಲ್ಲಿ ರೌಂಡ್ ಆಕಾರದಲ್ಲಿ ಗಣೇಶ ಇರುತ್ತೆ. ಗಣೇಶ ಈ ಕಡೆ ಮೂಲೆ ಭಾಗದಿಂದ ಎಕ್ಸಿಟ್ ಆಗಿದೆ. ಇದು ನಾವು ಮಾಡ್ತಾ ಇರೋದು